ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಜಾತಿ ಗಣತಿ ಬಗ್ಗೆ ಯಾರೂ ಆರೋಪ ಮಾಡೋದು ಬೇಡ, ವೈಜ್ಞಾನಿಕವಾಗಿ ಜಾತಿ ಗಣತಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ PU ಫಲಿತಾಂಶದ ಬಗ್ಗೆಯೂ ಸಹ ಸಚಿವರು ಮಾತನಾಡಿದ್ದಾರೆ. PU ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ ರಾಜ್ಯಕ್ಕೆ ನಿರೀಕ್ಷೆಯ ಮಟ್ಟದಲ್ಲಿ ಫಲಿತಾಂಶ ಸಿಕ್ಕಿಲ್ಲ. ಈ ಕುರಿತು ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಕ್ಕಳಿಗೆ ಬಂಪರ್ ಆಫರ್ ನೀಡಿದ್ದಾರೆ. ಈ ಬಾರಿಯ PU ಪರೀಕ್ಷೆಯಲ್ಲಿ ಫೇಲ್ ಆದವರು ಮತ್ತೆ ಪರೀಕ್ಷೆ ಎದುರಿಸೋಕೆ ಯಾವುದೇ ಶುಲ್ಕ ಇರೋದಿಲ್ಲ. ಮುಂದಿನ ಶೈಕ್ಷಣಿಕ ವರ್ಷದ ಪಠ್ಯಪುಸ್ತಕ ಸಿದ್ಧವಿದೆ ಅಂತ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವೈಜ್ಞಾನಿಕವಾಗಿ ಅಂಥೇಳಿ ಅವ್ರು ಹೇಳಿರ್ಬೋದು, ನೋ ಪ್ರಾಬ್ಲಮ್. ಬಟ್ ಇದು ಫೈನಲ್ ಅಲ್ಲ. ಫೈನಲ್ ಮಾಡಿದಾರ? ಫೈನಲ್ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಚರ್ಚೆಗೆ ಹೋಗ್ತದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಚರ್ಚೆಗೆ ಹೋಗುತ್ತೆ, ಹೋಗಲಿ, ನೋ ಪ್ರಾಬ್ಲಮ್. ಎಲ್ಲರೂ ಕೂಡ ಈಗ ನನ್ನ ಸಮಾಜದ ನಾನು ಏನೋ ಒಂದು ಹೇಳ್ಕೊಂಡಿರ್ತೀನಿ, ನಾನು ಎಲ್ಲಿ ಹೇಳಬೇಕು ನಾನು ಹೇಳ್ತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಎಲ್ಲರಿಗೂ ಅವಕಾಶಗಳು ಗ್ಯಾರಂಟಿ ಇರ್ತದೆ. ಅವ್ರದ್ದೇ ಆಗಿರ್ತಕ್ಕಂಥ ಸರ್ಕಾರ ಕೇಳ್ತದೆ, ಆಮೇಲೆ ನಿರ್ಧಾರ ಆಗುತ್ತೆ. ಇದಾಗಬೇಕಿದ್ದು ಚರ್ಚೆ ಆದಾಗಲೇ ಒಂದು ಹಂತಕ್ಕೆ ಬರುತ್ತೆ. ಇಲ್ಲ ಅವೈಜ್ಞಾನಿಕ ಅಂತ ಹೇಳಿಬಿಟ್ರೆ ಅದು ಸರಿ ಆಗೋದಿಲ್ಲ. ಇದನ್ನು ಬಿಟ್ಟಾಗಲೇ ಗೊತ್ತಾರೆ. ಆಮೇಲೆ ನಮ್ಮ ಕಮಿಟ್ಮೆಂಟ್ ಇತ್ತು ಮ್ಯಾನಿಫೆಸ್ಟೋಲು ಕೂಡ, ನಾವು ಇದೆಲ್ಲ ತರ್ತೀವಿ ಅಂತ. ಲೇಟ್ ಆಯಿತು, ತಂದಿದ್ದಾರೆ. ಇದು ಫೈನಲ್ ಅಂತ ಹೇಳಿ ನಾನು ಕೂಡ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಆ ಸಮಿತಿಗೆ ಇಷ್ಟು ವರ್ಷದ ಹಿಂದೆ ಮಾಡಿರ್ತಕ್ಕಂಥದ್ದು ಅವ್ರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಸರ್ಕಾರ ಇದನ್ನು ನೋಡುತ್ತೆ ಅಂತೇಳಿ ವಿಶ್ವಾಸ ಇದೆ. ಯಾರೂ ಗಾಬರಿ ಆಗೋದು ಬೇಡ. ಅದನ್ನು ಭಾಳ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಅದನ್ನು ತಗೊಳ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸರಿ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಏನಾದರೂ ನಿಮ್ಮ ಮಾಧ್ಯಮದವರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಇಯರ್ PUC ಎಕ್ಸಾಮ್ ಬಂತು, ಸ್ವಲ್ಪ ಡೌನ್ ಫಾಲೋ ಆಯಿತು. ನಾನು ಮಾಧ್ಯಮದಲ್ಲಿ ಎಲ್ಲದೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ಏನು ಅಂತ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಆಪ್ಷನ್ಸ್ ತೊಗೊಳ್ಳಿ. ಆ್ಯಕ್ಚುಲಿ ಮಕ್ಕಳು ಏನೋ ಬರ್ತೀನಿ ಅಂದಿದ್ದಾರೆ, ನೋಡೋಣ, ನೀವು ಇಂಟ್ರೂ ಮಾಡ್ಬೋದು ಅವ್ರನ್ನ, ಬಂದು ಥ್ಯಾಂಕ್ಸ್ ಹೇಳಬೇಕಂತ. ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಆಪ್ಷನ್ಸ್ ಕೊಟ್ಟಿದ್ರಿ, ಅದರೊಳಗೆ ಬೆಸ್ಟ್ 3 ಏನು ಟಾಪಲ್ಲಿ ತೊಗೊಂಡಿರ್ತೀವಿ ಅದಕ್ಕೆ ಅವಕಾಶ. ಆಮೇಲೆ ಭಾಳ ಸಂತೋಷ ಏನು ಅಂದರೆ ಈಗಾಗಲೇ 24ನೇ ತಾರೀಕು ಮತ್ತು 9ನೇ ತಾರೀಕು ಮೇ ಡೇಟು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಯಾವಾಗ ಎಕ್ಸಾಮ್ ಅಂತ. ಮುಂಚೆ ಏನಾಯಿತು, ಸೆಕೆಂಡ್ ಆದಮೇಲೆ ಥರ್ಡ್ ಮಾಡ್ತಾಯಿದ್ವಿ, ಹಂಗೆ ಮಾಡಲಿಲ್ಲ. ನಾನು ಎಲ್ಲದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ. ಪ್ಲಸ್ ಬಡವರು ಫೇಲ್ ಆಗೋದು ಜಾಸ್ತಿ ಬಡವರು ಆಗ್ತಾರೆ, ಯಾಕೆಂದರೆ ಅವರು ಶ್ರಮಜೀವಿಗಳು, ಅವ್ರಿಗೆ ಅನುಕೂಲ ಆಗಬೇಕಂತ ಹೇಳಿ, ಅವ್ರಿಗೆ ಯಾವುದೇ ಥರ ಬರ್ಡನ್ ಬರಬಾರ್ದು ಅಂಥೇಳಿ ಆರ್ಥಿಕವಾಗಿ ಈ ಸತಿ ಯಾವುದೇ ಥರ ಶುಲ್ಕ ಈ ವರ್ಷ ಮಾತ್ರ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಇರೋದಿಲ್ಲ. ಅದಕ್ಕೆ ದಯವಿಟ್ಟು ಬನ್ನಿ, ಧೈರ್ಯವಾಗಿ ಎಕ್ಸಾಮ್ಸ್ ತೊಗೊಳ್ಳಿ, ಇಂಪ್ರೂವ್ ಮಾಡೋದಕ್ಕೆ ತೊಗೊಳ್ಳಿ. ಯಾವ ಮಕ್ಕಳು ಫೇಲ್ ಆಗಿಲ್ಲ, ಸೆಕೆಂಡ್ ಇಯರ್ PUCಯಲ್ಲಿ ಯಾರೂ ಫೇಲ್ ಆಗಿಲ್ಲ. ಪಾಸ್ ಆಗದೇ ಇರೋರು 2, 3 ಆದಮೇಲೆ ನಿಮ್ಮ ತೀರ್ಮಾನ ಆಗೋದು. ಅದಕ್ಕೆ 2, 3 ತೊಗೊಂಡು ಪಾಸಾಗಿ ಮುಂದೆ ನಿಮ್ಮ ಹಾದಿಯನ್ನು ಹುಡ್ಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಅವ್ರ ಅನುಕೂಲಕ್ಕೆ ಮಾಡಿರೋದು. ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ದಾರೆ, ಮಕ್ಕಳು ವೆಲ್ಕಮ್ ಮಾಡಿದ್ದಾರೆ, ಪೇರೆಂಟ್ಸ್ ಫೋನ್ ಮಾಡಿದ್ದಾರೆ, ಬಂದು ಭೇಟಿ ಮಾಡಿದ್ದಾರೆ. ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ. ಇಲ್ಲ, ನಮಗೆ ಭಾಳ ಒಂದು ಕಾನ್ಫಿಡೆನ್ಸ್ ಸರ್ ಎಕ್ಸಾಮ್ ಬರೆಯೋದಕ್ಕೆ ಅಂತ. ಅದಕ್ಕೆ ನಾನು ಮಾಧ್ಯಮದಲ್ಲಿ ಇದು ಮಾಡೋದು, ಇದೊಂದು ಆರ್ಟಿಕಲ್ ಮಾಡಿ ಪ್ಲೀಸ್ ಮಕ್ಕಳಿಗೆ ಹೋಗಿ ಎಕ್ಸಾಮ್ ತೊಗೊಳೋದಕ್ಕೆ ಹೇಳಿ, ಏನು ಕಟ್ಟೋದು ಬೇಡ, ಹೋಗಿ ಎಕ್ಸಾಮ್ ತೊಗೋಬೇಕಷ್ಟೇ. ಸ್ಪೆಷಲ್ ಕ್ಲಾಸಸ್ಸು ಕೂಡ ಎಲ್ಲ ಸರ್ಕಾರಿ ಡೆಸಿಗ್ನೇಟೆಡ್ ಸ್ಕೂಲ್ಸಲ್ಲೂ ಕೂಡ, ಕಾಲೇಜಸಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಮುಂದೆ ಯಾವ ರೀತಿ ಶೈಕ್ಷಣಿಕವಾಗಿ ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಅದನ್ನಾಗಲೇ ಇಲಾಖೆಗೆ ಈ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಿತ್ತು ಯಾವ ರೀತಿ ಆಗುತ್ತೆ ಅಂಥೇಳಿ. ಅದನ್ನಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬ್ರೀಫಿಂಗ್ ಮಾಡಿದ್ದೀನಿ. ನಿನ್ನೆನೂ ಕೂಡ ಮೀಟಿಂಗ್ ಇತ್ತು, ಮೋಸ್ಟ್ಲಿ ನಾಳೆನೂ ಕೂಡ ಒಂದು ಮೀಟಿಂಗ್ ಇದೆ. ನಾವು ಕೆಲವು ಯೋಜನೆಗಳನ್ನ ತಂದಿದ್ದೀವಿ ಮಕ್ಕಳಿಗೆ ಸಹಕಾರ ಆಗೋ ರೀತಿಯಲ್ಲಿ. ಅದೆಲ್ಲೂ ಕೂಡ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅದರ ಮಾಧ್ಯಮದವ್ರಿಗೆ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಮಕ್ಕಳ ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ತೊಗೊಳ್ಳಿ. ನಿಮ್ಮ ಎಕ್ಸಾಮ್ ಇದು, ಏನು ದುಡ್ಡು ಕಟ್ಟೋದು ಬೇಡ, ಧೈರ್ಯವಾಗಿ ಎಕ್ಸಾಮ್ನ ತೊಗೊಳ್ಳಿ. ಯಾರೂ ನೀವು ಫೇಲ್ ಆಗಿಲ್ಲ, ಸೆಕೆಂಡ್ ಆ್ಯಂಡ್ ಥರ್ಡ್ ಆದಮೇಲೆ ಈ ಡಿಸಿಷನ್ ಆಗೋದು. ಏನಾದ್ರು ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ಎಕ್ಸಾಮ್ ತೊಗೊಂಡು ಪಾಸಾಗಿ. ಯಾರು ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಾನು ಇನ್ನೂ ಚೆನ್ನಾಗಿ ಬರಿಬೋದು ಅಂತೇಳಿ ವಿಶ್ವಾಸ ಇತ್ತು, ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಮತ್ತೆ ಚೆನ್ನಾಗಿ ಓದಿ. 24ನೇ ತಾರೀಕಿಂದ 2ನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, 9ನೇ ತಾರೀಕಿಂದ 3ನೇ ಎಕ್ಸಾಮ್, ಮುಂದಿನ ತಿಂಗಳು 3ನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎರಡನ್ನೂ ತೊಗೊಳ್ಳಿ. ಅದರೊಳಗೆ ಏನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತೀರ ಅದನ್ನು ನಿಮಗೆ ನಾವು ಮಾರ್ಕ್ಸಲ್ಲಿ ಹಾಕೋದ್ರಿಂದ ದಯವಿಟ್ಟು ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮಗೋಸ್ಕರ ಮಾಡಿರೋದು. ತಂದೆ ತಾಯಿಯವ್ರಿಗೂ ನಾನು ಮನವಿ ಮಾಡ್ತೀನಿ, ಎಲ್ಲ ಶಾಲೆಗಳಿಗೂ ಕೂಡ ಮನವಿ ಮಾಡ್ತೀನಿ, ಮಕ್ಕಳನ್ನು ಮತ್ತೆ ಎಕ್ಸಾಮ್